ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಆವಾಗ ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಯಾವುದೇ ಇಲ್ಲದಂಗೆ ನಮ್ಮ ಬಾಸ್ ರಿಲೇಟೆಡ್ ಬೆಜಾನ್ ರೂಮರ್ಸ್ಗಳು ಹರಿದಾಡ್ತಾವೆ ರೀಸೆಂಟಾಗೆ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ರಿಲೇಟೆಡ್ ಕೂಡ ಹರಿದಾಡ್ತಾ ಇದ್ದಾವೆ. ಅಪ್ಕಮಿಂಗ್ ಸೀರೀಸ್ ಏನು ಬರ್ತಾ ಇದೆ, ಆಸ್ಟ್ರೇಲಿಯಾ ಸೀರೀಸು, ODI ಸೀರೀಸು, ಈ ಸೀರೀಸು ಲಾಸ್ಟ್ ಆಗ್ಬೋದು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾಗೆ. ಅದಾದ್ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಜಸ್ಟ್ ಬಿಕಾಸ್ ಈ ರೋಹಿತ್ ಶರ್ಮಾ ಅವ್ರಿಗಿಂದ ಕ್ಯಾಪ್ಟನ್ಸಿ ಹೋಯ್ತು ಅನ್ನೋ ಮಾತ್ರಕ್ಕೆ, ಇಲ್ಲಿ ಕ್ಯಾಪ್ಟನ್ಸಿನ ಇವರಿಗೆ ಕೊಟ್ಟರು ಅನ್ನೋ ಮಾತ್ರಕ್ಕೆ, ಆ್ಯಂಡ್ ಇಲ್ಲಿ ಇವರು ಕೂಡ ಅಷ್ಟೇ ಅಜಿತ್ ಅಗರ್ಕರ್ ಯಾರು ಏನು ಪಕ್ಕ ಅಲ್ಲ ವರ್ಲ್ಡ್ ಕಪ್ಗೆ ಅಂತ ಹೇಳ್ತಾ ಇದ್ದಂಗೆ ಈ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಲ್ಲಾಗರು ಅಂತ ಪೀಕ್ ಲೆವೆಲ್ ಫಾರ್ಮಲ್ಲಿದ್ದರೆ ODIs ಅಲ್ಲಿ ಸಖತ್ತಾಗೇ ಆಡ್ತಾ ಇದ್ದಾರೆ. ನೀವು ಅದು ಹೆಂಗೆ ಜಡ್ಜ್ ಮಾಡ್ತೀರಾ? ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂದರೆ ಅದನ್ನು ಕೂಡ ಅಷ್ಟೇ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿನ ರೋಹಿತ್ ಶರ್ಮಾ ಗೆಲ್ಸಿದ್ದಾರೆ. ಅದಾದಮೇಲೆ ಇವ್ರಿಗೆ ಒಂದು ಸೀರೀಸು ಇಲ್ಲ ಅಂತಂದರೆ ಹೆಂಗೆ ಕ್ಯಾಪ್ಟನ್ಸಿಯಲ್ಲಿ ODI ಕ್ಯಾಪ್ಟನ್ಸಿ ವರ್ಲ್ಡ್ ಕಪ್ ಬರ್ತಾ ಇದೆ ಒಂದು 2 ವರ್ಷದಲ್ಲಿ. ಸೊ ಡಿಸಪಾಯಿಂಟ್ ಅಂತೂ ಖಂಡಿತ ಆಗಿದ್ದು. ಜೊತೆಗೆ ಈ ರೂಮರ್ಸ್ಗಳೆಲ್ಲ ಏನು ಸ್ಪ್ರೆಡ್ ಆಗ್ತಾ ಇದ್ದಾವೆ, ಜಸ್ಟ್ ರೂಮರ್ಸ್ ಅಷ್ಟೇ. ವಿರಾಟ್ ಕೊಹ್ಲಿಗೆ ಲಾಸ್ಟ್ ಆಗ್ಬೋದಂತೆ, ಅವ್ರಿಗೆ ಲಾಸ್ಟ್ ಆಗ್ಬೋದಂತೆ, ಇವ್ರಿಗೆ ಲಾಸ್ಟ್ ಆಗ್ಬೋದಂತೆ. ಎಲ್ಲೂ BCCI ಅವ್ರು ಬಂದ್ಬಿಟ್ಟು ಹೇಳಿಲ್ಲ ವಿರಾಟ್ ಕೊಹ್ಲಿಗೆ ಇದು ಲಾಸ್ಟ್ ಸೀರೀಸು, ರೋಹಿತ್ ಶರ್ಮಾಗೆ ಇದು ಲಾಸ್ಟ್ ಸೀರೀಸು ಅಂತೆಲ್ಲ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ರಿಪೋರ್ಟ್ಸ್ಗಳು, ರೂಮರ್ಸ್ಗಳು ಸಿಕ್ಕಾಪಟ್ಟೆ ಹರಿದಾಡ್ತಿದ್ದಾವೆ. ಅಲ್ಲ ಕಂಡ್ರಲ್ಲ ನನ್ನ ಮಕ್ಕಳ್ರ, ಎಂತೆಂಥ ಲೆಜೆಂಡ್ಸ್ ಬಗ್ಗೆ ಏನೇನು ಆಗ್ತಿರೋ ಫ್ಯಾನ್ಸ್ಗಳು ತಡ್ಕೊಳಕ್ಕಾಗಲ್ಲ ಇಂಥವನ್ನೆಲ್ಲ ನೋಡ್ಬಿಡ್ತು ಅಂತಂದ್ರೆ. ಅಪ್ಡೇಟ್ ನಂಬರ್ 2, ಶುಭ್ಮನ್ ಗಿಲ್ ಮಾತಾಡಿದ್ದಾರೆ. ಇವಾಗ ಕ್ಯಾಪ್ಟನ್ಸಿ ಅನ್ನೋದು ನಿಮಗೆ ಬಂದಿದ್ದಲ್ವ, ODI ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರಿಂದ ನಿಮಗೆ ಸಿಕ್ಕಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ, ಇಲ್ಲಿ ಯಾರು ಕ್ಯಾಪ್ಟನ್ಸಿ ಅಂದರೆ ಅವ್ರು ಏನು ODI ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿ ಏನು ಕೊಟ್ಟಿಲ್ಲ, ಇಲ್ಲಿ ಸೀರೀಸ್ ಕ್ಯಾಪ್ಟನ್ಸಿ ಅಷ್ಟೇ ಕೊಟ್ಟಿರೋದು. ಇನ್ನೂ ಏನಾಗುತ್ತೋ ಗೊತ್ತಿಲ್ಲ 2 ವರ್ಷದಲ್ಲಿ. ಸೊ ಇವಾಗ ಫ್ಲೋ ನೋಡ್ತೋ ಅಂತಂದರೆ ರೋಹಿತ್ ಶರ್ಮಾ ಅವರೆಲ್ಲ ಇವರನ್ನ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ 2027 ವರ್ಲ್ಡ್ ಕಪ್ಪಿಗೆ. ಶುಭ್ಮನ್ ಗಿಲ್ ಅಂತಲೇ ಎಲ್ಲರಿಗೂ ಕೂಡ ಗೊತ್ತಿರೋದು, ಅಂದರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋಂಥದ್ದು. ಸೊ ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ, ಇಲ್ಲಿ ಯಾರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮೇನ್ ಗೋಲ್ ಏನು ಅಂತಂದರೆ 2027 ವರ್ಲ್ಡ್ ಕಪ್ನ ಗೆಲ್ಲುವಂಥದ್ದು. 2027 ವರ್ಲ್ಡ್ ಕಪ್ ಟೈಮಲ್ಲಿ ನಾನು ನಿಭಾಯಿಸ್ತೀನಿ ಅಥವಾ ಬೇರೆಯವ್ರು ನಿಭಾಯಿಸ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ನಮ್ಮ ಗೋಲ್ ಏನು ಅಂತಂದರೆ ಅದನ್ನು ಗೆಲ್ಲೋದು ಅಷ್ಟೇ ನಮ್ಮ ಮೇನ್ ಗೋಲು. ಇಲ್ಲಿ ಕ್ಯಾಪ್ಟನ್ಸಿ ಈಗೋ ಅದು ಇದು ಎಲ್ಲ ಮೇನ್ ಅಲ್ಲ ಅಂತ ಹೇಳಿದ್ರೆ, ಆಸ್ ಎ ಕ್ಯಾಪ್ಟನ್ನು ಪರ್ಫೆಕ್ಟ್ ಆಗಿರೋಂಥ ಉತ್ತರನ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಕ್ರಿಕೆಟ್ ಆಸ್ಟ್ರೇಲಿಯಾದ CEO ಟಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಪ್ರಾಬಬ್ಲಿ ಇದು ಲಾಸ್ಟ್ ಟೈಮ್ ಆಗ್ಬೋದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬರೋದು ಇಲ್ಲಿ ಆಸ್ಟ್ರೇಲಿಯಾಗೆ ಆಡೋದಕ್ಕೆ ಅಂತ. ಅದಕ್ಕೆ ನಾವು ಸಖತ್ತಾಗಿ ಕ್ರೆಡಿಟ್ನ ಕೊಡಬೇಕು ಅವರಿಗೆ, ಯಾಕಂದರೆ ಲೆಜೆಂಡ್ಸ್ ಆಫ್ ದ ಗೇಮ್ ಅವರು. ಇದಾದರೂ ಆಗ್ಬೋದು ಗೊತ್ತಿಲ್ಲ, ಹೇಳೋದಕ್ಕೆ ಬರೋದಿಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಮತ್ತೆ ಆಸ್ಟ್ರೇಲಿಯಾಗೆ ಟೂರ್ ಮಾಡೋದು. ODI ಇವಾಗ ನೋಡಿ ಇಲ್ಲಿ ಟೆಸ್ಟೇ ಆಡ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಯಾವಾಗ ಹೋಗ್ತಾರೆ ಅನ್ನೋದಕ್ಕೆ. ಇನ್ನು ODI ಸೀರೀಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅದು ಆಸ್ಟ್ರೇಲಿಯಾದಲ್ಲೇ ಇರೋವಂಥದ್ದು. ಅವರು ನೆಕ್ಸ್ಟ್ ನಮಗೆ ಟೂರ್ ಮಾಡಬೇಕಾಗುತ್ತೆ, ನೆಕ್ಸ್ಟು ನಾವು ಹೋಗ್ಬಿಟ್ಟು ಅಲ್ಲಿ ಟೂರ್ ಮಾಡಬೇಕಾಗುತ್ತೆ. ODI ಸೀರೀಸು ಯಾವಾಗಲೂ ಏನು ಬರೋದಿಲ್ಲ, T20 ಜಾಸ್ತಿ ಆಗ್ತಾ ಇರೋಂಥದ್ದು. ಸೊ ಇದಾದರೂ ಆಗ್ಬೋದು, ಗುರು ಹೇಳೋಕ್ಕಾಗೋದಿಲ್ಲ. ಸೊ ಟಾಡ್ ಅವ್ರು ಏನಲ್ಲೇನು ತಪ್ಪಾಗೇನು ಹೇಳಿಲ್ಲ, ನಾವು ಕ್ರೆಡಿಟ್ ಕೊಡಬೇಕು ಅವರಿಗೆ. ಒಂದು ಇಷ್ಟು ವರ್ಷ ಅವರು ಕ್ರಿಕೆಟಿಗೆ ದುಡ್ದಿದ್ದಾರೆ ಆ್ಯಂಡ್ ಕ್ರಿಕೆಟ್ನ ಮೇಲಿಗೆ ತೊಗೊಂಡು ಹೋಗಿದ್ದಾರೆ. ಸೊ ಇವ್ರಿಗೆ ಏನಾದ್ರು ಒಂದು ಕ್ರೆಡಿಟ್ ಕೊಡಬೇಕು, ಚೆನ್ನಾಗಿ ನೋಡ್ಕೊಬೇಕು ಅವ್ರನ್ನ ಈ ಒಂದು ಸೀರೀಸಲ್ಲಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗೆ ನೋಡ್ಕೊತಾರೆ ಅಂತ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರು ಸಿರಾಜ್ ಬೈಕ್ ಹೇಳಿದಂತೆ, ನೀನು ಸಮಾಧಾನವಾಗಿರೋ ಏಷ್ಯಾ ಕಪ್ಪಿಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನು, ಅಲ್ಲಿ ನಿನಗೆ ಜಾಸ್ತಿ ಏನು ಕೆಲಸ ಇರೋದಿಲ್ಲ, ನೀನು ಹೋಗ್ಬಿಟ್ಟು ಅಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಕಾವು ಕೊಡೋದು ಯಾರು ನೋಡೋಕ್ಕಾಗೋದಿಲ್ಲ, ನಿನಗೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಪ್ಲೇಯರ್ ಆಗಿಬಿಟ್ಟು ಹೋಗ್ಬಿಟ್ಟು ಬೆಂಚಲ್ಲಿ ಕೂತ್ಕೊಂಡು ಕಾವು ಕೊಡುವಂಥದ್ದು, ಅಲ್ಲಿ ಜಾಸ್ತಿ ಪೇಸಸ್ಗಳಿಗೆ ಕೆಲಸ ಇರೋದಿಲ್ಲ. ಅಲ್ಲಿ ಕೆಲಸ ಜಾಸ್ತಿ ಯಾರಿಗೆ ಅಂತಂದರೆ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ಕೆಲಸ ನೋಡೋಬೇಕಾದ್ರೆ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಇವರು ಸಮಾಧಾನ ಮಾಡಿಕೊಂಡು, ಹೌದು ಏಷ್ಯಾ ಕಪ್ ಅಂತ ಬಂದಾಗ ODI ಏಷ್ಯಾ ಕಪ್ ಏನು ನಡೀತು 2023 ಸಿರಾಜನ ಫೈನಲಲ್ಲಿ ಮ್ಯಾಚ್ ವಿನ್ನಿಂಗ್ ವಿಕೆಟ್ಸ್ಗಳನ್ನ ಎತ್ಬಿಟ್ಟು ಆ ಏಷ್ಯಾ ಕಪ್ ತೊಗೊಳೋದ್ರಲ್ಲಿ ಯಶಸ್ವಿ ಆಗಿದ್ದರು. ಸೊ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಿರೋಂಥ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ಇವರಿಗೆ ಸಮಾಧಾನ ಈ ಥರ ಮಾಡಿದ್ರಂತೆ, ನಿನಗೇನು ಜಾಸ್ತಿ ಅಲ್ಲಿ ಕೆಲಸ ಇರೋದಿಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಜಾಸ್ತಿ ಫ್ಯಾಮಿಲಿ ಜೊತೆಗಿರು ಅಂತ. ಅಪ್ಡೇಟ್ ನಂಬರ್ 5, ನೆನ್ನೆ ನಡೆದಂಥ ಮ್ಯಾಚ್ ಗೊತ್ತಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವುಮೆನ್ಸ್ ODI ವರ್ಲ್ಡ್ ಕಪ್ ಮ್ಯಾಚ್ ಇತ್ತು. ಇದರಲ್ಲಿ ಡಾಮಿನೇಟಿಂಗ್ ವಿಕ್ಟ್ರಿನ ನಮ್ಮ ಇಂಡಿಯಾ ಪಡ್ಕೊಂತು. ಅಲ್ಲಾಗಿರೋ ಇವ್ರ ಯೋಗ್ಯತೆಗಳಿಗೆ ಪಾಕಿಸ್ತಾನದವ್ರಿಗೆ ಒಂದು ಮ್ಯಾಚ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ವರ್ಲ್ಡ್ ಕಪ್ಸ್ ಅಂತ ಬಂದಾಗ, ಅದು ODI ವರ್ಲ್ಡ್ ಕಪ್ಸ್ ಅಂತ ಬಂದಾಗ 8-0 ಇದೆ ಇಂಡಿಯನ್ ಮೆನ್ಸ್ ಟೀಮು, 0 ಇವ್ರದ್ದು. ನಮ್ಮ ಇಂಡಿಯಾ 8 ಸಲ ಹೊಡೆದಿದೆ ಇವರಿಗೆ. ಇಲ್ಲಿ ವುಮೆನ್ಸ್ ಅಂತ ಬಂದಾಗ ODI ವರ್ಲ್ಡ್ ಕಪ್ಸಲ್ಲಿ ಅವ್ರದ್ದು 0, ನಮ್ಮದು 5 ಸಲ ಗೆದ್ದಿರೋದು ನಾವು. 1 ಸಲ ಗೆಲ್ಲಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಬಾಯ್ ಬಂದಾಗ ಮಾತಾಡ್ತಿರ್ತಾರೆ, ಹಂಗೆ ಹಿಂಗೆ. ಯೋಗ್ಯತೆ ಇಟ್ಕೊಬೇಕು ಗುರು, ನಾಚಿಕೆ ಇರಬೇಕು ಸ್ವಲ್ಪ. ಹುಡುಗಿಯರಿಗೆ ಆಗಿರಲಿ ಹುಡುಗರಿಗೆ ಆಗಿರಲಿ ಮಾತಾಡಬೇಕಾದ್ರೆ. ಅಂದರೆ ಮಾತಾಡ್ತಾರಲ್ಲಪ್ಪ ಇವರು ಎಕ್ಸ್ ಕ್ರಿಕೆಟರ್ಸ್ಗಳು, ಇವ್ರು ಚೀಫ್ಗಳು, ಪಾಕಿಸ್ತಾನ ಚೀಫ್ಗಳು ಎಲ್ಲ ಮಾತಾಡ್ತಾರಲ್ಲ. ಇಲ್ಲೇನು ಹುಡುಗಿರೇನು ಬಂದ್ಬಿಟ್ಟು ಏನು ಸಪ್ರೇಟ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಮಾಡ್ತೀವಿ ಅಂತೆಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲಿ ಏಷ್ಯಾ ಕಪ್ ಈ ಥರ ಅಜೀಬಾಗಿ ಸೋತಾದ್ಮೇಲೆ ಅವ್ರು ಬಂದ್ಬಿಟ್ಟು ಹಿಂಗೆ ಅಂತ ಹಂಗೂ ಮಾತಾಡ್ತಾರೆ. ನಾಚಿಕೆಟ್ಟವು ಮಾನ್ಗೆಟ್ಟವು ಬಿಡಿ.
ಅಟ್ಲೀಸ್ಟ್ ಏನಾರು ಒಂದು ಸ್ವಲ್ಪ ಫೈಟರ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅದು ಕೂಡ ಕೊಟ್ಟಿಲ್ಲ. ಅಲ್ಲಿ ಡಾಮಿನೇಟಿಂಗ್ ವಿಕ್ಟ್ರಿ ಇಂಡಿಯಾಗಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟವಾಗಿರೋಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ.